ಎಲ್ರಿಗೂ ನನ್ನ ಪ್ರೀತಿಪೂರ್ವಕವಾದಂಥ ನಮಸ್ಕಾರ. ನನಗೆ ಈ ಶಾಲೆಯ ಬಗ್ಗೆ ಹೆಚ್ಚು ಬ್ಯಾಕ್ಗ್ರೌಂಡ್ ಏನು ಗೊತ್ತಿಲ್ಲ. ಶಶಿಯಣ್ಣನವ್ರದ್ದು ಗೊತ್ತು, ಹಲವಾರು ಗಣ್ಯರು ವೇದಿಕೆಯಲ್ಲಿದ್ದಾರೆ, ಅವರ ಬಗ್ಗೆಯೂ ನನಗೆ ಹೆಚ್ಚು ಪರಿಚಯ ಏನೂ ಇಲ್ಲ. ಸೊ ಎಲ್ರಿಗೂ ನಮಸ್ಕಾರ. ನಿಮಗೆಲ್ರಿಗೂ ನಮಸ್ಕಾರ. ಮಕ್ಕಳಿದ್ದೀರಿ, ಎಲ್ಲ ಭಾಳಷ್ಟು ಮಂದಿ ಇದ್ದೀರಿ. ಇವತ್ತು ನೋಡಲಿಕ್ಕೆ ಭಾಳ ಸಂತೋಷ ಆಗ್ತಾ ಉಂಟು. ಭಾಷಣ ಮಾಡುವಂಥ ಮೂಡಿಲ್ಲ, ಯಾಕಂದರೆ ಈಗ ಒಂದು 2 ಗಂಟೆ ನಾವು ಜೇಮ್ಸ್ ಹ್ಯಾಡ್ಲಿ ಚೇಸ್ ಹಾಗೆ ಗಾಡಿಯನ್ನು ಚೇಸ್ ಮಾಡಿ ಬಂದದ್ದು. ಜೇಮ್ಸ್ ಹ್ಯಾಡ್ಲಿ ಚೇಸ್ ಬಜಪೆಯಿಂದ 1:30 ಎಷ್ಟು 6:45 ಹೊರಟಿದ್ದೇವೆ, ನಾವು 8:30 ಬಂದಿದ್ದೇವೆ. ಡ್ರೈವರಿಗೆ ಥ್ಯಾಂಕ್ಸ್ ಹೇಳಬೇಕು ನಾನು, ಒಂದು ಓಡಿಸಿ ಬಂದಂಥ. ಇಲ್ಲಿ ಧನ್ಯವಾದ ಆಗುವ ಮೊದಲು ಹೇಗಾದರೂ ಬಂದು ಇಲ್ಲಿ ಮುಟ್ಟಬೇಕು. ಶಶಣ್ಣ ಅವರ ಪ್ರೀತಿಪೂರ್ವಕವಾಗಿ ನನ್ನನ್ನು ಬರಮಾಡಿದ್ದಾರೆ. ಇಲ್ಲಿ ಎಲ್ಲ ಇಂಗ್ಲೀಷ್ ಮೀಡಿಯಮ್ ಅಲ್ಲ? ಇಂಗ್ಲೀಷ್ ಮೀಡಿಯಮ್. ಇಂಗ್ಲೀಷಲ್ಲಿ ಮಾತಾಡಬೇಕಾ? ಬೇಡಲ್ಲ, ಬೇಡ. ಇಂಗ್ಲೀಷಲ್ಲಿ ಮಾತಾಡಿದರೆ ಹೆಚ್ಚಿನವರಿಗೆ ಕಲೀಲಿಕ್ಕೆ ಅರ್ಥ ಆಗ್ತದೆ ಅಂತ ಗೊತ್ತಿಲ್ಲ. ಅಂತೂ ಮಕ್ಕಳೇ ಬೊಬ್ಬೆ ಹಾಕಬೇಡಿ, ಭಾಷಣ ಮಾಡ್ತಾಯಿದ್ದೇನೆ ನಾನು. ತುಳೆ ಜೋಕ್ಲಿಗೆ ಏನು ಇರ. ಸೊ ಭಾಷಣ ಕೇಳುವಂಥ ನಿಮಗೆ ಮೂಡ್ ಇರಲಿಕ್ಕಿಲ್ಲ, ಸೊ ಹೆಚ್ಚಾಗಿ ಮಾತಾಡೋದಿಲ್ಲ. ನಾನು ಇದೇ ಥರ ಎಷ್ಟೊಂದು ಹಳ್ಳಿ ಪ್ರದೇಶದ ಶಾಲೆ ಇದು. ನಮ್ಮದು ಶಾಲೆ, ನಾವು ಸಣ್ಣದಿರುವಾಗ 4ನೇ ಕ್ಲಾಸ್ವರೆಗೆ ನಮ್ಮ ಇಂಥದ್ದೇ ಒಂದು ಶಾಲೆ, ಮುರುಕು ಶಾಲೆ. ಇಂಗ್ಲೀಷ್ ಮೀಡಿಯಮ್ ಇಲ್ಲ, ಕನ್ನಡ ಮೀಡಿಯಮ್. 4ನೇ ಕ್ಲಾಸ್ವರೆಗೆ ನಾವು ನಡ್ಕೊಂಡು ಹೋಗೋದು. 1-1.5 ಕಿಲೋಮೀಟ್ರ್ ಇತ್ತು. ಆಮೇಲೆ ನೆಕ್ಸ್ಟ್ 5th to 10th ಎಗೇನ್ ಕನ್ನಡ ಮೀಡಿಯಮ್. ನಡ್ಕೊಂಡು ಹೋಗೋದು 4 ಕಿಲೋಮೀಟರ್. ಕಾಲಿನಲ್ಲಿ ಚಪ್ಪಲಿಲ್ಲ, ಸರಿಯಾದ ಡ್ರೆಸ್ ಇಲ್ಲ ಅಂತ ಹಳ್ಳಿ ಪ್ರದೇಶದ ಶಾಲೆಗೆ ನಾವು ಹೋಗಿದ್ದು. ಈಗ ಮನೆಯಿಂದ ನಮ್ಮ ಸರ್ವೆಂಟಿನ ಮಕ್ಕಳು ಮನೆಯಿಂದ ಕೆಳಗೆ ಬಂದರೆ ರಿಕ್ಷಾದಲ್ಲಿ ಹೋಗ್ತಾರೆ. ನಮ್ಮ ಸರ್ವೆಂಟ್ನ ಮಕ್ಕಳು ರಿಕ್ಷಾದಲ್ಲಿ ಹೋಗ್ತಾಯಿದ್ದಾರೆ ಮನೆಯಿಂದ ಇಳಿದು. ನಾವಾಗ 4 ಕಿಲೋಮೀಟರ್ ನಡೆದು ಹೋಗೋದು. ಹಳ್ಳಿಯ ಶಾಲೆ, ಅದರಲ್ಲಿ ಕನ್ನಡ ಮೀಡಿಯಮಲ್ಲಿ 5ರಿಂದ 10ರವರೆಗೆ ಕಲಿತು ಫಸ್ಟ್ ಕ್ಲಾಸ್. ಆ ಕಾಲದಲ್ಲಿ ಫಸ್ಟ್ ಕ್ಲಾಸ್ ಬರೋದಂದರೆ ಭಾಳ ವಿರಳ. ಫಸ್ಟ್ ಕ್ಲಾಸ್ ಬಂದ ಮೇಲೆ ನನಗೆ ಸೈಂಟ್ ಎಲೋಸಿಸ್ ಕಾಲೇಜಲ್ಲಿ ಸೀಟ್ ಸಿಕ್ತು. ಆ ಕಾಲದಲ್ಲಿ ಸೈಂಟ್ ಎಲೋಸಿಸಲ್ಲಿ ಸೀಟ್ ಸಿಗೋದಂದರೆ ಭಾಳ ಅಂಥ ಸ್ಟೂಡೆಂಟ್ಸಿಗೆ ಸಿಗೋದು, ಫಸ್ಟ್ ಕ್ಲಾಸ್ ಬಂದವರಿಗೆ. ಅಲ್ಲಿ ನಾವು ಹೋದ ತಕ್ಷಣ ಅಲ್ಲಿ ಇಂಗ್ಲೀಷ್ ಮೀಡಿಯಮ್. ನದಿ ಬಂದೊಂದು ಸಮುದ್ರಕ್ಕೆ ಸೇರಿದಾಗ ಆಯಿತು. ಇಂಗ್ಲೀಷ್ ಮೀಡಿಯಮ್, ಕನ್ನಡ ಮೀಡಿಯಮಿಂದ ಡೈರೆಕ್ಟ್ಲಿ ಇಂಗ್ಲೀಷ್ ಮೀಡಿಯಮ್. ಅಲ್ಲಿ ಸ್ವಲ್ಪ ಕಷ್ಟ ಆಯಿತು ನಮಗೆ. ಆಮೇಲೆ BSc ಆಯಿತು. ಆಮೇಲೆ MScಗೆ ನಾನು ಮಾನಸ ಗಂಗೋತ್ರಿ ಮೈಸೂರಿಗೆ ಹೋದೆ, MSc ಆಯಿತು. ಆಮೇಲೆ ಕೆಮಿಸ್ಟ್ರಿಯಲ್ಲಿ ನೀವು ಯಾವುದೇ ಸಬ್ಜೆಕ್ಟ್ ತಗೊಂಡ್ರೂ ನಮಗೆ ಇಂಟ್ರೆಸ್ಟ್ ಇರುವಂಥ ಸಬ್ಜೆಕ್ಟ್ ಆಗಬೇಕು, ಅದು ಮುಖ್ಯ. ನನಗೆ ಕೆಮಿಸ್ಟ್ರಿಯಲ್ಲಿ ಅಪಾರವಾದ ಇಂಟ್ರೆಸ್ಟ್ ಇತ್ತು, ಕೆಮಿಸ್ಟ್ರಿಯಲ್ಲಿ. ಸೊ ಕೆಮಿಸ್ಟ್ರಿಯಲ್ಲಿ BSc ಮಾಡಿದೆ, ಕೆಮಿಸ್ಟ್ರಿಯಲ್ಲಿ MSc ಮಾಡಿದೆ. ಆಮೇಲೆ ಅದೇ ಲೈನ್ ಹಿಡ್ಕೊಂಡು ಬಾಂಬೆಗೆ ಹೋಗಿ ಅಲ್ಲಿ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಹಲವಾರು ವರ್ಷ ಕೆಲಸ ಮಾಡಿ, ಡೇ ಶಿಫ್ಟ್ ನೈಟ್ ಶಿಫ್ಟ್ ಎಲ್ಲ ಶಿಫ್ಟ್ ಮಾಡಿ ರಾತ್ರಿ ಕೆಲಸ ಮಾಡೋದು ಕೆಮಿಕಲ್ ಫ್ಯಾಕ್ಟ್ರಿಯಲ್ಲಿ. ಹಾಗೆ ಒಂದು 15 ವರ್ಷ ಮಾಡಿದೆ ನಾನು. ರಾತ್ರಿ ಹೊತ್ತು ಜನರು ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡೋದು, ನಾವು ಹೋಗಿ ಕೆಲಸ ಮಾಡೋದು, ಅದು ಕೆಮಿಕಲ್ ಫ್ಯಾಕ್ಟ್ರಿ ಒಳಗೆ. ಹಾಗೆ ಒಂದು 15 ವರ್ಷ ಮಾಡಿದ್ದೇನೆ. ಜೀವನದಲ್ಲಿ ಅಂಥ ಕಠಿಣ ಪರಿಶ್ರಮ ಮಾಡಿ ಆಮೇಲೆ ಸ್ವಂತವಾದಂತಹ ಒಂದು ಉದ್ಯೋಗ ನಾನು ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ಭಾಳಷ್ಟು ಕಷ್ಟ ಇನಿಷಿಯಲಿ ಆಗಿದೆ. ಯಾವುದೊಂದು ಉದ್ಯೋಗ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಂದರೆ ಅಷ್ಟು ಸುಲಭ ಅಲ್ಲ, ಭಾಳ ಕಷ್ಟದ ಕೆಲಸ ಅದು. ಹಾಗೆ ಏನೇನೋ ಮಾಡಿ ಒಂದು 10 ವರ್ಷ ಭಾಳ ಪರಿಶ್ರಮ ಪಟ್ಟು ಆಮೇಲೆ ಸಕ್ಸಸ್ ನೋಡಿದ್ದೇವೆ ನಾವು. ಬಿಸ್ನೆಸ್ಸಲ್ಲ ಸಕ್ಸಸ್ ಅಂದರೆ ಈಗ ಸದ್ಯ ನನಗೆ 2 ಕಂಪನಿ ನಡೆಸ್ತಾ ಇದ್ದೇನೆ. ಒಂದು ಆಗ್ರೋಕೆಮಿಕಲ್ಸ್ ಕಂಪನಿ, ಇನ್ನೊಂದು ಫಾರ್ಮಾ. ಹಾಗೆ ಒಟ್ಟಾರೆ ಅಂತೂ ಒಂದು 1500 ಕೋಟಿಯ ಟರ್ನ್ ಓವರ್ ಈಗ ಆಗ್ತಾ ಉಂಟು ದೇವರ ದಯದಲ್ಲಿ. ಆಮೇಲೆ ಅದು ಮುಖ್ಯ ಅಲ್ಲ, ಅದರ ಮೇಲೆ
ಈಗ ಸಾಮಾಜಿಕವಾಗಿ ಊರಿಗೆ ಬಂದು ಅರ್ಧ ಟೈಮಲ್ಲಿ ಈಗ ಊರಲ್ಲಿರ್ತೇನೆ, ಸಾಮಾಜಿಕ ಕಾರ್ಯಕಲಾಪದಲ್ಲಿ ನಾನು ತೊಡಗಿಸ್ಕೊಂಡು ಭಾಳಷ್ಟು ಕಡೆ ಅದು ವಿದ್ಯಾಭ್ಯಾಸ ಆಗಿರಲಿ ಅಥವಾ ಧಾರ್ಮಿಕವಾದಂತಹ ಸಾಮಾಜಿಕ ಕಾರ್ಯಕ್ರಮಗಳು. ಯಾಕಂದರೆ ನಮ್ಮ ರೂಟು ನಮ್ಮದು ಊರಿದು ಸನಾತನ ಧರ್ಮದ ಅದೊಂದು ನಮ್ಮ ಬ್ಲಡ್ಡಲ್ಲೇ ಇದೆ. ಆ ಬಗ್ಗೆ ದೈವ ದೇವಸ್ಥಾನಗಳ ಹಲವಾರು ದೈವ ದೇವಸ್ಥಾನಗಳಲ್ಲಿ ಅದರ ಜೀರ್ಣೋದ್ಧಾರ ಆಗಿರಲಿ, ಅದರ ವಾರ್ಷಿಕ ಕಾರ್ಯಕ್ರಮಗಳು ಎಲ್ಲರಲ್ಲೂ ತೊಡಗಿಸಿ ಈಗ ಊರಲ್ಲಿ ಭಾಳಷ್ಟು ಕೆಲಸ ಅದಕ್ಕೆ ನನ್ನಿಂದಾಗುವಂಥ ಯೋಗದಾನ, ನಮ್ಮಿಂದಾಗುವಂಥ ಕಂಟ್ರಿಬ್ಯೂಷನ್ ಏನಿದೆ ಅದು ನಾನು ಮಾಡ್ತಾ ಇದ್ದೇನೆ. ಅದೇ ಒಂದು ಯೋಗ ಅಂತ ನಾನು ಎನ್ನಿಸ್ತೇನೆ. ನೀವು ಮಧುರಿನ ಉಲ್ಲೇಖ ಮಾಡಿದ್ದೀರಿ. ಮಧುರಲ್ಲಿ ಒಂದು ಸಾಧಾರಣ ಒಂದು 5 ಕೋಟಿಯಷ್ಟು ನಂದು ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಬೇರೆಯವರಿಂದ ತೆಗೆದು ಒಂದು 5 ಕೋಟಿಯಷ್ಟು ಇನ್ವೆಸ್ಟ್ ಮಾಡಿ ಇಡೀ ದೇವಸ್ಥಾನವನ್ನು 14 ವರ್ಷ ಆಗದಂಥ ಕೆಲಸವನ್ನು 2 ವರ್ಷದಲ್ಲಿ ಮಾಡಿ ಮುಗಿಸಿದನು ಮಧುರಲ್ಲಿ. ಅಂಥ ಹಲವಾರು ದೇವಸ್ಥಾನಗಳು ಕಾಸರಗೋಡಲ್ಲಿವೆ, ದೈವ ದೇವಸ್ಥಾನಗಳು, ಅದೆಲ್ಲ ಮಾಡಿದ್ದೇವೆ. ವಿದ್ಯಾಸಂಸ್ಥೆಗಳು ಮತ್ತು ಸಾಮಾಜಿಕವಾಗಿ ಭಾಳ ಕಷ್ಟದಲ್ಲಿರುವವರು, ಮನೆ ಮುರಿದೋದವ್ರದ್ದು ಅಥವಾ ಹಾಸ್ಪಿಟಲಲ್ಲಿ ಹೋಗಿ ಅಡ್ಮಿಟ್ ಆಗಿದ್ದಾರೆ, ಇದಕ್ಕೆ ಟ್ರೀಟ್ಮೆಂಟಿಗೆ ಹಣ ಇಲ್ಲ, ಅಂಥವರಿಗೆ ಸಹಕಾರ ಮಾಡುವಂಥ ಕೆಲಸ, ಹಲವಾರು ಸೋಷಲ್ ಕೆಲಸ ಮಾಡ್ತಾಯಿದ್ದೇವೆ. ಅಲ್ಲಿಂದ ಇಲ್ಲಿ ಓಡಾಟ, ತಿಂಗಳಲ್ಲಿ 15 ದಿವಸ ಊರಲ್ಲಿ ಓಡಾಟ, 15 ದಿವಸ ನಮ್ಮ 2 ಕಂಪನಿ ನಡೆಯುವಂಥ ಬಿಸ್ನೆಸ್ ಕೆಲಸ ಅಂತೂ ಈಗ ಮಾಡ್ತಾಯಿದ್ದೇನೆ. ನೀವು ಹೇಳಿದಿರಿ ಇಳಿ ವಯಸ್ಸು, ನಾವು ವಯಸ್ಸನ್ನು ಲೆಕ್ಕವೇ ಮಾಡೋದಿಲ್ಲ. ನರೇಂದ್ರ ಮೋದಿಯವರು ನನ್ನಿಂದ 4 ವರ್ಷ ಜಾಸ್ತಿ ಇದ್ದವರು, ಅವರು ಎಲ್ಲೆಲ್ಲಿ ಹೋಗ್ತಾರೆ. ನರೇಂದ್ರ ಮೋದಿಯವರು ನನ್ನ ಆದರ್ಶ ಪುರುಷ, ಅವರನ್ನು ನೋಡಿ ನಾವು ನೋಡಬೇಕು. ಇಳಿ ವಯಸ್ಸಂತ ವಯಸ್ಸಿನದು ಇದು ಮಾಡಬಾರ್ದು ನಾವು. ಸೊ ಆಲ್ವೇಸ್ ಕೀಪ್ ವರ್ಕಿಂಗ್. ಸೊ ದ್ಯಾಟ್ ಈಸ್ ದ ಸ್ಪಿರಿಟ್ ಆಫ್ ಇವರ್ ಯಾವುದೇ ನಮ್ಮ ಆಧ್ಯಾತ್ಮಿಕ ಆಗಿರಲಿ, ನಮ್ಮ ಸಾಮಾಜಿಕ ಕೆಲಸ ಆಗಿರಲಿ, ನಮ್ಮ ಕಾರ್ಯಕಲಾಪಗಳಾಗಿರಲಿ, ಆ ಸ್ಪಿರಿಟ್ ನಮ್ಮದೇ ಇರಬೇಕು. ನಾವು ನನಗೆ ವಯಸ್ಸಾಯಿತು, ನಾವು ಆಯಿತು ಅಂತ ತಿಳ್ಕೊಂಡ್ರೆ ಅಲ್ಲಿ ಮತ್ತೆ. ಸೊ ನೆವರ್ ಥಿಂಕ್ ಅಬೌಟ್ ಏಜ್, ನೆವರ್ ಥಿಂಕ್ ಅಬೌಟ್ ಯುವರ್ ಎನರ್ಜಿ, ಕೀಪ್ ಯುವರ್ ಎನರ್ಜಿ ಹೈ ಆ್ಯಂಡ್ ವರ್ಕ್. ವಿದ್ಯಾರ್ಥಿಗಳಿಗೆ ನಾನು ಒಂದೇ ಉಪದೇಶ ಇಷ್ಟೇ, ಇವತ್ತು ಹೆಚ್ಚಾಗಿ ಮಾತಾಡಲಿಕ್ಕೆ ಹೋಗೋದಿಲ್ಲ, ಎಲ್ಲ ಹಸಿವರ ಆಗಿರ್ಬೋದು. ಸೊ ಎಲ್ರಿಗೂ ನೀವು ಭಾಳ ಹೊತ್ತಿನಿಂದ ಸಭಾ ಕಾರ್ಯಕ್ರಮ ನಡೀತಾ ಉಂಟು. ಸಾರಿ ಫಾರ್ ದ ಡಿಲೇ. ಅಂತೂ ಇಂತೂ ಬರಲೇಬೇಕಂತ ಇತ್ತು ನನಗೆ. ಶಶಿಯಣ್ಣನ ಪ್ರೀತಿ ನನ್ನನ್ನು ಇಲ್ಲಿ ಕರೀತು. ಈಗಾಗಲೇ ಸದಾನಂದ ಗೌಡ್ರನ್ನು ಅಲ್ಲಿ ನೋಡಿದೆ ಅಷ್ಟೇ. ಮತ್ತು ಅಶೋಕ್ ರೈ ಅವರನ್ನು ನಾನು ನಿಜವಾಗಿ ಶ್ಲಾಘನೀಯರವರು. ಯಾಕಂದರೆ ಇತ್ತೀಚೆಗೆ ಪುತ್ತೂರಿಗೆ ಬಂದು ಒಂದು ದೇವಸ್ಥಾನದ ಕೆಲಸದಲ್ಲಿ ನಾನು ತೊಡಗಿದ್ದೇನೆ. ಅಶೋಕ್ ರೈ ಅವರು ನನ್ನನ್ನು ಅಲ್ಲಿ ಗೌರವಾಧ್ಯಕ್ಷ ಮಾಡಿದ್ದಾರೆ, ಗೌರವಾಧ್ಯಕ್ಷ. ಅದಕ್ಕೆ ಒಂದು ದೊಡ್ಡ ಕಂಟ್ರಿಬ್ಯೂಷನ್ನು ನಮ್ಗೆ ಬೇಕಂತ ಹೇಳಿದ್ದಾರೆ. ಆ ವ್ಯಕ್ತಿಯ ಒಂದು ವಿಷಯದಲ್ಲಿ ನಾನು ಹೇಳ್ತೇನೆ, ಹಲವಾರು ಸಂಘ ಸಂಸ್ಥೆಯ ಮುಖ್ಯಸ್ಥರಿದ್ದಾರೆ, ಅವರು ಸ್ವಂತ ಕೈಯಿಂದ ಯಾರೂ ಹಾಕೋದಿಲ್ಲ, ಹಣ ಹಾಕೋದೇ ಇಲ್ಲ, ಇನ್ನೊಬ್ಬರಿಂದ ಕಲೆಕ್ಷನ್ ಮಾಡಿ ಕೊಡೋದು. ಅಶೋಕ್ ರೈ ಅವರು ಹೇಳಿದ್ದೊಂದೇ, ಯಾನ್ ಒಂಜಿ ಕೋಟಿ ಪಾಡುವೆ ನಿಖಿಲ್ಲ ಪಾಡ್ಲೇನು. ಅಂಥ ವ್ಯಕ್ತಿಗಳು ಲೀಡರ್ಶಿಪ್ ಮಾಡಿದರೆ ಯಾವುದೇ ಸಂಸ್ಥೆ, ಅದು ದೇವಸ್ಥಾನ ಆಗಿರಲಿ, ಯಾವುದೇ ಸಂಸ್ಥೆ ಆಗಿರಲಿ, ಅವರು ಸಕ್ಸಸ್. ಅದು ತಾನು ಸ್ವಂತ ಖರ್ಚು ಮಾಡಲಿಕ್ಕೆ ತಯಾರಿರಬೇಕು, ಅದು ಮಾಡೋದಿಲ್ಲ. ಸಂಘ ಸಂಸ್ಥೆಯ ಮುಖ್ಯಸ್ಥರು ಸ್ವಂತ ಇನ್ವೆಸ್ಟ್ ಮಾಡಲಿಕ್ಕೆ ತಯಾರಿರಬೇಕು, ಸ್ವಂತ ಪರಿಶ್ರಮ ಮಾಡಲಿಕ್ಕೆ ತಯಾರಿರಬೇಕು. ಸೊ ಅಶೋಕ್ ರೈ ಅವರನ್ನು ನಾನು ಈ ಸಂದರ್ಭದಲ್ಲಿ, ಅವರೀಗ ಜಸ್ಟ್ ನನಗೆ ಸಿಕ್ಕಿದ್ರಲ್ಲಿ, ಅವರನ್ನು ಪ್ರಶಂಸೆಗೆ ಪಾತ್ರರು ಅವರು. ಯಾಕಂದರೆ ನಿಮ್ಮ ಪುತ್ತೂರಿನ ಅತಿ ದೊಡ್ಡ ಕ್ಷೇತ್ರವಾದಂತಹ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಅವರೊಟ್ಟಿಗೆ ನಾನೂ ತೊಡಗಿಸಿಕೊಂಡಿದ್ದೇನೆ. ಅದು ನನಗೆ ಬಂದ ಭಾಗ್ಯ ಅಂತ ನಾನು ಎನ್ನಿಸ್ತೇನೆ. ಅಂತೂ ಒಟ್ಟಾರೆಯಾಗಿ ಈ ಶಾಲೆ ಎಷ್ಟೆಲ್ಲ ಪ್ರಗತಿ ಆಗ್ತಾ ಉಂಟು. ಇನ್ನಷ್ಟು ಮುಂದಿನ ಬರುವ ದಿನಗಳಲ್ಲಿ, ವರ್ಷಗಳಲ್ಲಿ ನಿಮ್ಮಂಥ ಲೀಡರ್ಸ್ ಇದ್ದೀರಿ, ಅದನ್ನು ನಡೆಸುವವರು. ಸೊ ಇನ್ನೂ ಉತ್ತಮವಾದಂಥ ವಿದ್ಯಾಭ್ಯಾಸ ಈ ಪ್ರದೇಶದ ಮಕ್ಕಳಿಗೆ ಸಿಗುವಂತಾಗಲಿ. ಈಗಾಗಲೇ ಇಂಗ್ಲೀಷ್ ಮೀಡಿಯಮ್ ಅದು ಒಳ್ಳೆಯ ಡಿಸಿಷನ್. ಅದು ನಾವು ನಮ್ಮ ದೇಶದ ಬಗ್ಗೆ ಹೇಳ್ತೇವೆ, ನಮ್ಮ ಭಾಷೆ ಕನ್ನಡ, ಹಿಂದಿ, ಯಾವುದೇ ಭಾಷೆ ಇರಲಿ ಅದು ಬೇಕು. ಆದರೆ ಇಡೀ ಪ್ರಪಂಚದಲ್ಲಿ ಎಲ್ಲಿ ಹೋದರೂ ಇಂಗ್ಲೀಷ್ ಇದ್ದರೆ ನೀವು ಜೀವನ ಸಾಗಿಸ್ಬೋದು. ಅದು ಬಹಳ ಮುಖ್ಯ. ನಮ್ಮ ಭಾಷೆಯೂ ಬೇಕು, ನಮ್ಮ ಸ್ವಂತ ಮದರ್ ಟಂಗ್, ಅದು ತುಳು ಇರಲಿ, ಕನ್ನಡ ಇರಲಿ, ಯಾವುದೇ ಇರಲಿ,
ಅದು ನಮಗೆ ಗೊತ್ತೇ ಬೇಕು. ಅದರ ಮೇಲೆ ಇಂಗ್ಲೀಷ್ ಇದ್ದರೆ ಗ್ಲೋಬಲಿ ಪ್ರಪಂಚದಲ್ಲಿ ನೀವು ಸಕ್ಸಸ್ ಅಂತ. ಆದ್ದರಿಂದ ಅಂಥ ಒಳ್ಳೆಯ ವಿದ್ಯಾಭ್ಯಾಸ ಕೊಡುವಂಥ ಈ ಶಾಲೆ ಇನ್ನಷ್ಟು ಪ್ರಗತಿ ಸೇರಲಿ ಅಂತ ಹೇಳ್ತಾ, ನನಗೆ ಅವಕಾಶ ಕೊಟ್ಟದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ನನ್ನ ಮಾತುಗಳನ್ನು ಇಲ್ಲಿ ವಿರಾಮ ಮಾಡ್ತೇನೆ. ಮಾರಪ್ಪಣ್ಣ ಇದ್ದಾರೆ, ಅವರು ಭಾಳಷ್ಟು ನನ್ನನ್ನು ಇಲ್ಲಿ ಬರಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಹಾಗೆ ಎಲ್ರಿಗೂ ಧನ್ಯವಾದ ಹೇಳ್ತಾ, ಆಲ್ ದ ಟೀಮ್ ಮೆಂಬರ್ಸ್, ಇಲ್ಲಿಯ ಸ್ಟಾಫ್, ಇಲ್ಲಿಯ ಫ್ಯಾಕಲ್ಟಿ, ಟೀಚರ್ಸ್, ಹೆಡ್ ಮಾಸ್ಟರ್ಸ್, ಎವ್ರಿಬಡಿ, ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್.